ಇದೇ ದಿನಾಂಕ 16ರಂದು ಬೆಳಗಾವಿಯಲ್ಲಿ ನಡೆಯುವ ಮಾದಿಗ ಒಳ ಮೀಸಲಾತಿ ಜಾರಿಗೆ ತರುವಂತೆ ಒತ್ತಾಯಿಸಿ ನಡೆಯುವಂತಹ ಬೃಹತ್ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಇಂದು ಬೆಳಗಾವಿಯ ಯಡಿಯೂರಪ್ಪ ಮಾರ್ಗದಲ್ಲಿರುವ ಮಾಲಿನ್ಯ ಸಿಟಿ ಮೈದಾನವನ್ನು ಸಮಾವೇಶದ ವೇದಿಕೆ ನಿರ್ಮಿಸಲು ಮಾಜಿ ಕೇಂದ್ರ ಸಚಿವ ಕೆ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ರಾಯಬಾಗ ಶಾಸಕ ದುರ್ಯೋಧನ ಐಹೊಳೆ, ಅರುಣ್ ಐಹೊಳೆ ಮತ್ತು ಡಾಕ್ಟರ್ ಪ್ರಶಾಂತರಾವ್ ಐಹೊಳೆ ಸೇರಿದಂತೆ ಅನಂತಕುಮಾರ್ ಬ್ಯಾಕೂಡ್, ರಮೇಶ್ ಮಾದರ್ ಸಮ್ಮುಖದಲ್ಲಿ ಸ್ಥಳ ಪರಿಶೀಲಿಸಿ ಮಹಿಳಾ ದಲಿತ ಮುಖಂಡರಾದಂತಹ ಕಮಲಾ ಕರೆಮನವರ್ ಮತ್ತು ಮಂಜುಳಾ ರಾಮಘಾನಟ್ಟಿ ಇವರು ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಕೇಂದ್ರ ಸಚಿವ ಕೆ ನಾರಾಯಣ ಇವರು ಮಾತನಾಡಿದ್ದು ಹೀಗೆ. ಕರ್ನಾಟಕ ರಾಜ್ಯದ ಮಾದಿಗರ ಉಪಜಾತಿಗಳ ಒಕ್ಕೂಟ ಒಳ ಮೀಸಲಾತಿಯ ಹಕ್ಕೊತ್ತಾಯ ಹೋರಾಟವನ್ನು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದೇವೆ, ಸಮಾವೇಶವನ್ನು ಮಾಡಿದ್ದೇವೆ. ಜನಗಣತಿ ಆಧಾರದ ಮೇಲೆ ಮೀಸಲಾತಿ ಕೊಟ್ಟಾಗ ನಾವೇನು ಇವತ್ತು ದಶಾಂಶಗಳು ಆಧಾರದ ಮೇಲೆ ಸದಾಶಿವ ಅವರ ಜಸ್ಟಿಸ್ ಸದಾಶಿವ ಆಯೋಗದ ವರದಿಯಲ್ಲಿ ಇತ್ತಲ್ಲ, ಡ್ರಾಪ್ಔಟ್ಸ್ ಯಾರು, ಸಾಮಾಜಿಕವಾಗಿ ನೋವನ್ನು ತಿಂದವರು ಯಾರು, ಆರ್ಥಿಕ ಶಕ್ತಿ ತುಂಬಲಿಕ್ಕೆ ಆಗದೇ ಇರ್ತಕ್ಕಂಥ ಯಾವ ಸಮಾಜ, ಇವೆಲ್ಲವನ್ನು ನಮ್ಮ ಮಾಧುಸ್ವಾಮಿ ನೇತೃತ್ವದಲ್ಲಿ ಕೊಟ್ಟಂಥ ವರದಿ ಏನಿವತ್ತು ಹಿಂದೆ ಜಸ್ಟಿಸ್ ಸದಾಶಿವ ಅವರು ಕೇವಲ ಆ ಸಮುದಾಯಕ್ಕೆ 3% ಕೊಟ್ಟಿದ್ರು. ಒಂದು ಮಾಡಿದ್ದು ಆ ಸಮಾಜಕ್ಕೆ ಮೀಸಲಾತಿ ಮುಂದುವರಿಬೇಕು, ಅವ್ರ ಪ್ರತಿಷ್ಠತೆಯಲ್ಲಿ ಇರಬೇಕು ಅಂತ ಆದೇಶವನ್ನು ಕೊಟ್ಟಂಥ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರು ಆ ನಂತರ 3%ಇಂದ 4.5%ಗೆ ಹೆಚ್ಚು ಮಾಡಿರ್ತಕ್ಕಂಥ ಆ ಸಮಾಜ ಯಾಕೆ ಬೊಮ್ಮಾಯಿ ಅವರನ್ನು BJPಯನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ? ನಿಮಗೆ 3% ರೆಕಮೆಂಡ್ ಮಾಡಿದಾಗ ಅದನ್ನು 4% ಮಾಡಿದ್ರು. ನಿಮಗೆ ಮೀಸಲಾತಿ ಇರಬೇಕಾ ಬೇಡ ಅಂದಾಗ ಇಲ್ಲ ಇಲ್ಲೇ ಬೇಕು, ಅವನ್ನ ಮೀಸಲಾತಿ ಮಾಡ್ಕೊಳ್ತೀವಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಪೂರ್ವಕ ಪತ್ರ ಕೊಟ್ಟಂತ ಬೊಮ್ಮಾಯಿಯವರು BJP ಸರ್ ಯಾಕೆ ತಿರಸ್ಕಾರ ಮಾಡ್ತೀರಂತ ನನಗೆ ಆ ಸಂವಿಧಾನವನ್ನು ಕೇಳೋದಕ್ಕೆ ನನಗೆ ಹಕ್ಕಿದೆ. ಆ ಸಂವಿಧಾನವನ್ನು ಕೇಳ್ಕೊಳ್ತೇನೆ. ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಆ ಸಮುದಾಯಗಳು ಪರಿಶಿಷ್ಟ ಜಾತಿಯಲ್ಲಿ ಇಲ್ಲದೆ ಹೋದ್ರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಆ ಸಮುದಾಯವನ್ನು SC ಪಟ್ಟಿಯಲ್ಲಿ ಸೇರಿಸ್ಕೊಂಡು ಇಡೀ ಒಟ್ಟು 101 ಜಾತಿಯ ಬೆಳವಣಿಗೆಗೆ ಪೂರಕವಾಗಿ ಬಜೆಟನ್ನು ಅಲೋಕೇಶನ್ ಮಾಡ್ತಾ ಇರೋದು. ಬಜೆಟ್ ಬಗ್ಗೆ ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳೋದು ನೀವು ಮೆಚ್ಕೊಬೇಕು. ಭವಿಷ್ಯದಲ್ಲಿ ಏನಿವತ್ತು ಒಳ ಮೀಸಲಾತಿಯ ಬಗ್ಗೆ ಸುಪ್ರೀಂ ಕೋರ್ಟು ಅಥವಾ ಪಂಜಾಬ್ನ ಅರುಣ್ ಮಿಶ್ರಾ ಅವರ ವ್ಯಾಖ್ಯಾನಗಳಿದೆ. ಆ ವ್ಯಾಖ್ಯಾನಗಳು ಮತ್ತು ಪಕ್ಕದ ರಾಜ್ಯಗಳು, ಅದು ಆಂಧ್ರ ಪ್ರದೇಶ ಇರ್ಬೋದು ಅಥವಾ ತಮಿಳುನಾಡಲ್ಲಿ ಇರ್ಬೋದು, ಯಾಕೆ ಈ ಸಮಾಜಕ್ಕೆ ಶೋಷಿತರಾಗಿರ್ತಕ್ಕಂಥ ಈ ಸಮಾಜಗಳಿಗೆ ವಿಶೇಷವಾದಂಥ ಯೋಜನೆಗಳನ್ನು ಮೀಸಲಾತಿಯನ್ನು ಕೊಡಬೇಕಂತ ನಿರ್ದೇಶನ ಅದನ್ನ ಪಾಲನೆ ಮಾಡಿಕೊಂಡು ಸಮಾಜ ಸಾಧ್ಯ ಮಾಡಿ. ಅಂದ್ರೆ ಸರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮದು ಕಸಿದುಕೊಂಡು ನಮ್ಮದು ಕಸ್ಕೊಳ್ತಾ ಇದ್ದೀರಿ ಅಂತ ಹೇಳ್ತಾರೆ. ನಾವು ಯಾವ್ದು ಕಸ್ಕೊಂಡು ನಮಗೆ ಪ್ರತ್ಯೇಕವಾದಂಥ ಮೀಸಲಾತಿ ಕೊಟ್ಬಿಡ್ಲಿ, ಯಾವ್ದು ಕಸ್ಕೊಂಡು ಬೇಡ. ಮಾದಿಗರಿಗೆ ಏನು ಕೊಡಬೇಕು ಅದರಲ್ಲಿ ಪ್ರತ್ಯೇಕವಾದ 6% ಮೀಸಲಾತಿಯನ್ನು ಕೊಟ್ಬಿಟ್ರೆ ಯಾವ ತಟ್ಟೆಯಲ್ಲಿ ನಾವು ಯಾವ್ದು ತಿನ್ನೋದು ಬೇಡ. ಶೋಷಿತರಲ್ಲಿ ಶೋಷಿತ ಮತ ಮೀಸಲಾತಿ ಯಾಕೆ ಕೊಟ್ಟರು? ಅಸ್ಪೃಶ್ಯತೆ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಟ್ಟಿದ್ದು. ಅಸ್ಪೃಶ್ಯತೆಯನ್ನು ಅನುಭವಿಸ್ತದೆ ಈ ಸಮಾಜಕ್ಕೆ ಇನ್ನೂ 50 ವರ್ಷಗಳಾದರೂ ಸಹ ಸ್ವಾವಲಂಬಿಗಳಾಗೋದಕ್ಕೆ ಕಷ್ಟಗಳಿದೆ ಅನ್ನೋಂಥ ಮೀಸಲಾತಿ. ಆ ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ. ನಾವು ಯಾರ ಮೀಸಲಾತಿಯನ್ನು ಕಲಿಸ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟಪಡೋದಿಲ್ಲ. ನಮಗೆ ಪ್ರತ್ಯೇಕ ಮೀಸಲಾತಿಯನ್ನು ಕೊಟ್ಟರೆ ಯಾವ ಚರ್ಚೆನೂ ಬೇಡ. ಈ ಸಂದರ್ಭದಲ್ಲಿ ರಮೇಶ್ ಮಾದರ್, ಸತ್ಯಪ್ಪ ಕರವಾಡೆ, ರವಿ ಕಡಕೋಳ್, ಮನೋಹರ ಅಜ್ಜನಕಟ್ಟಿ, ಉದಯ ರೆಡ್ಡಿ ಸೇರಿದಂತೆ ಇನ್ನಿತರರು ಸಾಥನ್ನ ನೀಡಿದ್ದಾರೆ. ನನ್ನ ಸರ್ವಿಸ್ 35 ವರ್ಷದ ಸರ್ವಿಸ್ನಲ್ಲಿ ನಾಳೆ ನಾವು ಪ್ರತಿ ಚಳಿಗಾಲ ಅಧಿವೇಶನ ಸಂದರ್ಭ ಒಂದು 3-4 ಗುಂಪುಗಳಾಗಿರ್ಬೋದು, ದೊಡ್ಡವರ ಗುಂಪಾಗಿರ್ಬೋದು, ಮನಸ್ಸಿನ ಗುಂಪಾಗಿರ್ಬೋದು, ಆದರೂ ಕೂಡ ಒಳಗಿಸಿದ ಚಳವಳಿ ನಡೀತಾ ಬಂದಿದೆ. ಅದು ಸರ್ಕಾರದ ಗಮನ ಸೆಳೆಯೋಕ್ಕೆ ಸ್ವಲ್ಪ ಅವಕಾಶ ಹೆಚ್ಚು ಇರುತ್ತೆ. ಅದ್ರ ಜೊತೆ ನಮ್ಮ ಉತ್ತರ ಕನ್ನಡ